ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಮಖಾನ ಅಂದರೆ ತಾವರೆ ಬೀಜದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ. ಬನ್ನಿ, ಹಾಗಾದರೆ ತಾವರೆ ಬೀಜವನ್ನು ನಾವು ತಿಂತಾ ಬಂದರೆ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಡಯಟ್ ಮಾಡುವವರಿಗೆ ಇದು ತುಂಬಾ ಸಹಕಾರಿ. ಇದರಲ್ಲಿ ಪ್ರೋಟೀನ್ ಅಂಶ ಅಧಿಕವಾಗಿದೆ. ಡಯಟ್ ಮಾಡಿ ದೇಹದ ತೂಕ ಕರಗಿಸಿಕೊಳ್ಳುವ ವ್ಯಕ್ತಿಗಳಿಗೆ ಉಪವಾಸದ ಸಮಯದಲ್ಲಿ ಇವುಗಳು ಸಹಾಯಕ್ಕೆ ಬರುತ್ತವೆ. ಒಂದು ಇಡೀ ಮಖಾನ ಬೀಜಗಳನ್ನು ಸೇವಿಸುವುದರಿಂದ ಒಂದು ದಿನ ಅಂದರೆ ಇಡೀ ದಿನ ಹಸಿವಿಲ್ಲದೆ ಇರಬಹುದು. ಸುಲಭವಾಗಿ ತಮ್ಮ ತಮ್ಮ ಕಾರ್ಯಗಳ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ಕೋಬಹುದು. ಸೊ ನೋಡಿದ್ರಲ್ವಾ, ಡಯಟ್ ಮಾಡೋರು ಮಖಾನ ಬೀಜವನ್ನು ತಿನ್ನೋದ್ರಿಂದ ಸರಾಗವಾಗಿ ವೆಯ್ಟ್ ಲಾಸನ್ನು ಸಹ ಮಾಡ್ಕೋಬಹುದು. ಇನ್ನು ಯುವಕರಂತೆ ಕಾಣಬಹುದು. ಪ್ರತಿದಿನ ಮಖಾನ ಬೀಜಗಳನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಸೌಂದರ್ಯ ಹಾಗೂ ಯೌವನ ಹಾಗೆ ಉಳಿದು ನಿಮ್ಮ ದೇಹದ ಚರ್ಮದ ಹೊಳಪು ಸಹ ಹೆಚ್ಚುತ್ತೆ. ಇನ್ನು ಮಧುಮೇಹಿಗಳಿಗೂ ಸಹ ಇದು ಸಹಕಾರಿಯಾಗಿದೆ. ಮಖಾನ ಬೀಜದಲ್ಲಿ ನಾರಿನಾಂಶ ಅಧಿಕವಾಗಿರೋದ್ರಿಂದ ಮಲಬದ್ಧತೆ ಹಾಗೂ ಅಜೀರ್ಣ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು. ರಕ್ತದ ಒತ್ತಡ ಹೊಂದಿರುವವರ ಸ್ನೇಹಿತ ಈ ಮಖಾನ ಬೀಜ. ಮಖಾನ ಬೀಜಗಳಲ್ಲಿ ಮೆಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂ ಅಂಶ ಹೆಚ್ಚಿದ್ದು ಸೋಡಿಯಂ ಅಂಶ ಕಡಿಮೆ ಇರೋದ್ರಿಂದ ರಕ್ತದ ಒತ್ತಡ ಏರುಪೇರು ಆಗದಂತೆ ನೋಡಿಕೊಳ್ಳುತ್ತೆ. ಉರಿಯೂತಕ್ಕೆ ಮನೆಮದ್ದು ಮಖಾನ ಬೀಜ. ಮಖಾನ ಬೀಜಗಳಲ್ಲಿ ಕೆಂಫೋರಲ್ ಎಂಬ ಅಂಶವಿದ್ದು ಇದು ಉರಿಯೂತವನ್ನು ಉಪಶಮನ ಮಾಡುತ್ತೆ. ವಯಸ್ಸಾಗುವಿಕೆ ವಿರೋಧಿ ಅಂತಲೇ ಹೇಳ್ಬೋದು. ಇದು ವಯಸ್ಸಾಗುವಿಕೆಯನ್ನು ತಡೆಯುವ ಏಜೆಂಟ್ ಆಗಿ ಸಹ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ನಿದ್ರಾಹೀನತೆಗೆ ಪರಿಹಾರವನ್ನು ನೀಡುತ್ತೆ ಈ ಬೀಜ. ಇಲ್ಲ ಲೈಂಗಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮಖಾನ ಬೀಜ. ಅಂದರೆ ಕಮಲದ ಬೀಜಗಳನ್ನು ಸೇವನೆ ಮಾಡೋದ್ರಿಂದ ವೀರ್ಯಾಣುಗಳ ಪ್ರಮಾಣ ಹೆಚ್ಚಾಗುವುದರಿಂದ ಪುರುಷರ ಲೈಂಗಿಕ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂಳೆ ಹಾಗೂ ಹಲ್ಲುಗಳ ಆರೋಗ್ಯಕ್ಕೆ ಮಖಾನ ಬೀಜ. ಮಖಾನ ಬೀಜವು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಪ್ರೋಟೀನ್ಗಳ ಅತ್ಯುತ್ತಮ ಮೂಲವಾಗಿರೋದ್ರಿಂದ ಇದು ಆರೋಗ್ಯಕರ ಮೂಳೆ ಹಾಗೂ ಹಲ್ಲುಗಳ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಇನ್ನು ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಗೆ ಸಹಕಾರಿ ಮಖಾನ ಬೀಜ. ಬಂಜೆತನವನ್ನು ಸಹ ನಿವಾರಣೆ ಮಾಡುತ್ತೆ ಮಖಾನ ಬೀಜ. ಇನ್ನು ಮೂತ್ರಪಿಂಡದ ಆರೋಗ್ಯವನ್ನು ಸಹ ಸುಧಾರಿಸುತ್ತೆ. ಒತ್ತಡ, ಆತಂಕ, ಖಿನ್ನತೆಯನ್ನು ಸಹ ನಿವಾರಿಸುತ್ತೆ. ರಕ್ತಹೀನತೆ ಸಮಸ್ಯೆಯನ್ನು ಸಹ ಇದು ನಿವಾರಿಸುತ್ತೆ ಅಂತ ಹೇಳ್ಬೋದು. ಯಾರಿಗಾದ್ರೂ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದ್ದರೆ ಅಂಥವರು ಮಖಾನ ಬೀಜವನ್ನು ಸೇವನೆ ಮಾಡ್ತಾ ಬನ್ನಿ. ಇನ್ನು ತ್ವಚೆಯ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಮಖಾನ ಬೀಜ. ಮುಖದ ಆರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ತ್ವಚೆಯ ಸೌಂದರ್ಯವನ್ನು ಸಹ ಹೆಚ್ಚಿಸುವಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ಇವುಗಳನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಮುಖದಲ್ಲಿ ಮೊಡವೆಗಳು ಹಾಗೂ ಸುಕ್ಕುಗಳನ್ನು ಸಹ ತಡೆಗಟ್ಟಬಹುದು. ನೋಡೋದಲ್ವಾ ಫ್ರೆಂಡ್ಸ್, ಮಖಾನ ಬೀಜವನ್ನು ತಿನ್ನೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ತಡ ಮಾಡಬೇಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್, ಸಪೋರ್ಟನ್ನು ಮಾಡ್ತಾ ಇರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.